ನಮಸ್ಕಾರ ಸ್ನೇಹಿತರೆ, SNC ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಈ ದಿನ ನಾನು 4 ಥರದ ಸೊಪ್ಪುಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಮಸ್ಸೊಪ್ಪು ತಯಾರಿಸೋ ವಿಧಾನ ಅಂದರೆ ಮಸೆದ ಸೊಪ್ಪು ಅಂತ ಹೇಳ್ತಾರೆ. ಮಸ್ಸೊಪ್ಪು ತಯಾರಿಸೋ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅತ್ಯಂತ ಆರೋಗ್ಯಕರವಾಗಿ ರುಚಿಕಟ್ಟಾಗಿ ಇರ್ತಕ್ಕಂಥ ಈ ರೆಸಿಪಿ ಮನೆಗಳಲ್ಲೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಮೆಂತ್ಯ ಸೊಪ್ಪು, ಹರವೆ ಸೊಪ್ಪು, ಪಾಲಕ್ ಸೊಪ್ಪು ಹಾಗೂ ಸಬ್ಬಸಿಗೆ ಸೊಪ್ಪು ಕಟ್ಟುಗಳು ದಪ್ಪ ಇರೋದ್ರಿಂದ ಎಲ್ಲ ಒಂದೊಂದು ಕಟ್ಟನ್ನು ತೊಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಸೋಸ್ಕೊಂಡಿದ್ದೀನಿ. ಅದರ ಎಲೆ ಹಿಂಭಾಗದಲ್ಲೆಲ್ಲ ಹುಳುಗಳು ಮೊಟ್ಟೆಗಳೆಲ್ಲ ಇರುತ್ತೆ. ಬಹಳ ಎಚ್ಚರಿಕೆಯಿಂದ ನಾವು ಸೊಪ್ಪನ್ನು ಸೋಸ್ಕೊಳ್ಬೇಕು. ಸೋಸ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆ ಮೇಲೆ ಆರು ಹಾಕ್ಕೊಂಡಿದ್ದೀನಿ. ಒಂದು 100-150 ಗ್ರಾಮ್ ಆಗೋಷ್ಟು ಬೇಳೆಯನ್ನು, ತೊಗರಿ ಬೇಳೆಯನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಈಗ ಕುಕ್ಕರಿಗೆ ಸೇರಿಸ್ಕೊಂಡ್ಬಿಟ್ಟು ಈ ಉಳಿದ ಎಲ್ಲ ಸೊಪ್ಪುಗಳನ್ನು ಹೆಚ್ಕೊಂಡ್ಬಿಟ್ಟು ಅದಕ್ಕೆ ಕುಕ್ಕರಿಗೇ ಸೇರಿಸ್ಕೊಂಡಿದ್ದೀನಿ. ಪ್ರತಿಯೊಂದು ತೀರ ಸಣ್ಣಗೆ ಹೆಚ್ಕೊಂಡಿಲ್ಲ, ಸ್ವಲ್ಪ ದೊಡ್ಡಕ್ಕೆ ಹೆಚ್ಕೊಂಡು ಸೇರಿಸ್ಕೊಂಡಿದ್ದೀನಿ ಬೇಳೆ ಹಾಗೂ ಸೊಪ್ಪುಗಳನ್ನು. ಅದಕ್ಕೆ ಒಂದು ದೊಡ್ಡ ಟೊಮೆಟೊವನ್ನು ದಪ್ಪಕ್ಕೆ ಹೆಚ್ಕೊಂಡಿದ್ದೀನಿ. ದೊಡ್ಡ ಟೊಮೆಟೊ, ಒಂದು ದೊಡ್ಡ ಈರುಳ್ಳಿನೂ ಸಹ ಹೆಚ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ದೊಡ್ಡ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅಂದರೆ ಒಂದು 5 ಗ್ರಾಮ್ ಆಗೋಷ್ಟು ಇದೆ ಅಷ್ಟೇ. ಅಷ್ಟು ಸೇರಿಸಿದರೆ ಸಾಕು, ಟೊಮೆಟೊ ಹಾಕಿದ್ದೀವಲ್ಲ ಅದಕ್ಕೋಸ್ಕರ. ಹಾಗೆಯೇ ಒಂದು ದೊಡ್ಡ ಚಮಚ ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೀನಿ. ಒಂದು 5 ಹಸಿಮೆಣಸನ್ನು ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ ಬೇಕಾಗುವಷ್ಟು ನೀವು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡ್ರೆ ಆಯಿತು. ಒಂದು ಅರ್ಧ ಚಮಚ ಅರಿಶಿನ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಒಂದು ಲೋಟದಷ್ಟು ನೀರನ್ನು ಇದಕ್ಕೆ ಹಾಕಿಬಿಟ್ಟು ಕುಕ್ಕರನ್ನು 3 ವಿಷಲ್ ಬರ್ಸ್ತೀನಿ. ಈಗ ಸ್ಟೀಮ್ ಹೋಗಿದೆ, ಕುಕ್ಕರನ್ನು ಓಪನ್ ಮಾಡೋಣ. ನೋಡಿ, ಈ ರೀತಿಯಲ್ಲಿ ಕಾಣ್ತಾ ಇದೆ. ಈಗ ಮೇಲ್ಭಾಗದಲ್ಲಿರ್ತಕ್ಕಂತಹ ಅಂಶಗಳನ್ನೆಲ್ಲ ತೆಕ್ಕೊಂಡ್ಬಿಟ್ಟು ನಾವು ಹಸಿಮೆಣಸು, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಇವೆಲ್ಲ ತೆಕ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು. ಸ್ವಲ್ಪ ಸೊಪ್ಪನ್ನು ಹಾಕ್ಕೋಬೇಕು, ಒಂದು ಸ್ವಲ್ಪ ಬೇಳೆಯನ್ನು ಹಾಕ್ಕೊಂಡ್ಬಿಟ್ಟು ರುಬ್ಬಬೇಕು. ಉಳಿದು ಇರ್ತಕ್ಕಂಥ ಸೊಪ್ಪು, ಬೇಳೆ ಅವನ್ನೆಲ್ಲ ಒಂದು ಸ್ಮ್ಯಾಶರ್ ತೊಗೊಂಡು ನೀಟಾಗಿ ಅದರೊಳಗೆ ಕುಕ್ಕರ್ ಒಳಗಡೆ ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು. ತುಂಬ ನುಣ್ಣಗೆ ಮಾಡಬಾರ್ದು, ಕಡಿಯಾಗಿ ಇರಬೇಕು. ಅದು ಬಾಯಿಗೆ ಸೊಪ್ಪು ಸಿಗಬೇಕು ತಿನ್ನಲಿಕ್ಕೆ. ಆ ರೀತಿ ಆದ್ರೇ ಮಸ್ಸೊಪ್ಪು ರುಚಿಯಾಗಿ ಇರೋದು. ಅದನ್ನು ರುಬ್ಕೊಳ್ಳೇಬೇಕು ಅಂತ ಏನೂ ಇಲ್ಲ, ಒಂದು ಸ್ಮ್ಯಾಶರ್ ತಗೊಂಡು ಸ್ಮ್ಯಾಶ್ ಮಾಡಿದರೆ ಸಾಕಾಗುತ್ತೆ. 3 ವಿಷಲ್ ತೆಗೆದಿರೋದ್ರಿಂದ ಅದು ಮೆತ್ತಗೆ ಬೆಂದಿರುತ್ತೆ. ಸ್ವಲ್ಪ ಮಟ್ಟಿಗೆ ಚೆನ್ನಾಗೇ ಆಗುತ್ತೆ, ಅದು ತುಂಬ ರುಚಿಕಟ್ಟಾಗಿನೂ ಆಗುತ್ತೆ. ನೋಡಿ, ಈ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಒಂದು ದಪ್ಪ ತಳದ ಪಾತ್ರೆಯನ್ನು ತೊಗೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಕೊಬ್ಬರಿಯನ್ನು ಗಾಣಕ್ಕೆ ಕೊಟ್ಕೊಂಡು ಮಾಡಿರ್ತಕ್ಕಂಥ ತೆಂಗಿನೆಣ್ಣೆಯನ್ನು ಇಲ್ಲಿ ಬಳಸ್ತಾ ಇದ್ದೇನೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ. ಸಾಸಿವೆ, ಒಂದಷ್ಟು ಜೀರಿಗೆ, ಕರಿಬೇವಿನ ಸೊಪ್ಪು, ಒಣಮೆಣಸು ಹಾಗೂ ಒಂದು ದೊಡ್ಡ ಬೆಳ್ಳುಳ್ಳಿ ಗಡ್ಡೆಯನ್ನು ಸಿಪ್ಪೆ ಸುಲಿದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಹೊಟ್ಟುತ್ತಲ್ಲ ಅದಕ್ಕೋಸ್ಕರ. ಕೆಲವರು ಇದಕ್ಕೆ ಈರುಳ್ಳಿ ಹಾಕ್ತಾರೆ, ಕೆಲವರು ಈರುಳ್ಳಿ ಹಾಕಲ್ಲ. ನನಗೆ ಈರುಳ್ಳಿ ತುಂಬ ಇಷ್ಟ ಆದ್ದರಿಂದ ನಾನು ಇದಕ್ಕೆ ಒಗ್ಗರಣೆಗೆ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ. ರುಬ್ಬತ್ತಿಗೂ ನಾವು ಹಾಕಿರೋದ್ರಿಂದ ಸೇರಿಸ್ಬೇಕು ಅಂತ ಇಲ್ಲ, ಯಾರಿಗಾದ್ರೂ ಇಷ್ಟ ಆದರೆ ಮಾತ್ರ ಇದನ್ನು ಹಾಕ್ಕೋಬೋದು. ನಾನು ಅದನ್ನು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಎಲ್ಲ ಕೆಂಪಾಗೋಷ್ಟು ಮಟ್ಟಿಗೆ ಅದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಹುರ್ಕೊಳ್ಬೇಕು. ನೋಡಿ, ಈಗ ಸ್ವಲ್ಪ ಪಿಂಕಿಶ್ ಆಗ್ತಾ ಬಂದಿದೆ. ಈ ಹೊತ್ತಲ್ಲಿ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಟೈಪ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಹಾಕಿಬಿಟ್ಟು ಸ್ವಲ್ಪ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಕುಕ್ಕರಲ್ಲಿ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ತರಕಾರಿಗಳನ್ನು, ಅದನ್ನು ಸಹ ಇದಕ್ಕೆ ಮಿಕ್ಸ್ ಮಾಡೋಣ. ನೋಡಿ, ಅದು ಈಗ ಈ ರೀತಿಯಲ್ಲಿ ಬಂದಿದೆ. ತುಂಬ ನೈಸು ಇಲ್ಲ, ತುಂಬ ಇದು ಇಲ್ಲ, ಹದವಾಗಿ ದಪ್ಪ ಇರುವ ಹಾಗೆ ಅದನ್ನು ಮಿಕ್ಸ್ ಮಾಡಬೇಕು. ತುಂಬ ನೀರಾದರೂ ಚೆನ್ನಾಗಾಗಲ್ಲ, ತುಂಬ ಗಟ್ಟಿ ಆದ್ರೂ ಸಹ ಚೆನ್ನಾಗಾಗಲ್ಲ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಚಪಾತಿಗೆ, ರೊಟ್ಟಿಗೆ, ಮುದ್ದೆಗೆ ನೀವು ಏನೇನು ತಿಂತೀರೋ ಅದೆಲ್ಲದಕ್ಕೂ ಸಹ ಇದು ಸೈಡ್ ಡಿಶ್ ಆಗಿ ಉಪಯೋಗಕ್ಕೆ ಬರುತ್ತೆ. ಬಿಸಿ ಬಿಸಿ ಬಿಳಿ ಅನ್ನಕ್ಕೆ ಸ್ವಲ್ಪ ಒಂದು ಚಮಚ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಂತೂ ಅಷ್ಟು ಚೆನ್ನಾಗಿ, ಅಷ್ಟು ರುಚಿಯಾಗಿರುತ್ತೆ, ಆರೋಗ್ಯವಂತವಾಗಿ ಇರುತ್ತೆ ಈ ರೆಸಿಪಿ. ತಳ ಹತ್ತದೇ ಇರೋ ಹಾಗೆ ಅದನ್ನು ತಿರ್ಸ್ತಾ ಇರಬೇಕು. ಚೆನ್ನಾಗಿ ಒಂದೇ ಒಂದು ಕುದಿ ಬಂದರೆ ಸಾಕು. ಮುಚ್ಚಿಟ್ಟದನ್ನು ಒಂದು ಕುದಿ ಬರೆಸಿ ಇಳಿಸ್ಬಿಟ್ರೆ ಸಾಕು. ಅದರಲ್ಲೇನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ.